ದೇವರೇ ನಮ್ಮನ್ನ ರಕ್ಷಿಸಬೇಕು ಮಹಾರಾಜ. ಈಗ ರಾಜ ಅರುಣೇಂದ್ರ ತುಂಬಾನೇ ಆತಂಕಗೊಂಡನು. ಮಾರನೇ ದಿನ ಇಡೀ ನಗರ ತಿರುಮಲದಂತೆ ಅಲಂಕಾರವಾಗಿತ್ತು. ಎಲ್ಲಾ ಜನರು ಮಹಾಚಕ್ರ ಸ್ಪರ್ಧೆ ನೋಡಲು ಸೇರಿದರು. 9 ದೇಶಗಳಿಂದ ಅನೇಕ ರಾಜರು ಮತ್ತು ಶೂರ ವೀರರು ಅಲ್ಲಿ ಬಂದು ಸೇರಿದ್ದರು. 1000 ಕಿಲೋ ತೂಕದ ಶಕ್ತಿ ಸ್ತಂಭವೊಂದು ಸುಮಾರು 500 ಅಡಿ ಎತ್ತರವಾಗಿತ್ತು. ಅದೊಂದು ಅದ್ಭುತ ದೃಶ್ಯವಾಗಿತ್ತು. ಅಲ್ಲಿ ಬೇರೆ ದೇಶದಿಂದ ಸುಮಾರು 5-6 ಲಕ್ಷ ಜನ ಬಂದು ಸೇರಿದ್ರು. ಸುಮಾರು ವರ್ಷದ ನಂತರ ಧ್ರುವ ತನ್ನ ಕಾಲುಗಳನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ನೆಲದ ಮೇಲೆ ಇಟ್ಟನು. ಅದನ್ನು ಕಂಡ ಅಲ್ಲಿ ಸೇರಿದ್ದ ಜನರು ಧ್ರುವನ ಪರವಾಗಿ ಘೋಷಣೆಗಳನ್ನು ಕೂಗಿದರು. ಅವರು ಕೂಗಿದಾಗ ಆಕಾಶವೇ ಕಂಪಿಸಿದಂತಾಯ್ತು. ಜನರ ಬೆಂಬಲದಿಂದ ಉತ್ಸಾಹಗೊಂಡ ಧ್ರುವನು ಆ ಶಕ್ತಿ ಕಂಬದ ಮೇಲಕ್ಕೆ ಏರಿದನು. 5 ತತ್ವಗಳ ಆಶೀರ್ವಾದದಿಂದ ಧ್ರುವನು 1000 ಕಿಲೋ ತೂಕದ ಬ್ರಹ್ಮಾಂಡ ರಾಕ್ಷಸ ಕಂಬವನ್ನು ಏಕಕಾಲದಲ್ಲಿ ಎತ್ತಿದನು. ಅವನ ಶಕ್ತಿಯನ್ನು ಕಂಡ ಜನರ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಗಿ ಆಶ್ಚರ್ಯಗೊಂಡರು. ಆದರೆ ಅದಾದ ನಂತರ ಯಾರು ಊಹಿಸಲಾಗದ ದೊಡ್ಡ ಘಟನೆಯೊಂದು ಸಂಭವಿಸಿತು.